ಬಿಗ್ ಬ್ರೇಕಿಂಗ್ ಸಿಗ್ತಾ ಇದೆ. ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ 3ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ದಾವಣಗೆರೆ ಅಪ್ಡೇಟ್ ನಿಮ್ಗೆ ಕೊಡೋದಕ್ಕಿಂತ ಮುಂಚೆ ಪ್ರಮುಖವಾದಂತ ಬಿಗ್ ಅಪ್ಡೇಟ್ ನಡೀತಾ ಇರೋದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 5ನೇ ಸುತ್ತಿನ ಮತ ಎಣಿಕೆ ಅಂತ್ಯದ ನಂತರದಲ್ಲಿ 15,426 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಹುತೇಕ ಗೆಲುವು ಖಚಿತದ ಕಡೆಗೆ ಹೋಗ್ತಾ ಇದೆ. ಯಾಕೆಂದ್ರೆ ಅಂತರ ಜಾಸ್ತಿ ಆಗ್ತಾ ಇದೆ. 3,000ದಿಂದ ಆರಂಭ ಆದಂತ ಅಂತರ 8,000 ಬಂತು, 10,000 ಬಂತು. ಈಗ ಒಂದೇ ಸುತ್ತಿನ ಮತ ಎಣಿಕೆಯಲ್ಲಿ 5,000 ಎಕ್ಸ್ಟ್ರಾ ತಗೊಂಡು ಒಟ್ಟು 15,000 ಮತಗಳ ಮುನ್ನಡೆಯನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಟೋಟಲ್ 15,000 ಮತಗಳ ಮುನ್ನಡೆಯನ್ನ ಬಾಗಲಕೋಟೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಭರ್ಜರಿಯಾದ ಮುನ್ನಡೆಯನ್ನ ಗ್ರಾಮೀಣ ಭಾಗದ ಜನ ಕೊಡ್ತಾ ಇದ್ದಾರೆ. ಇನ್ನು ದಾವಣಗೆರೆಗೆ ಬಂದ್ರೆ ದಾವಣಗೆರೆಯಲ್ಲಿ 3ನೇ ಸುತ್ತಿನ ಮತ ಎಣಿಕೆ ಸಂದರ್ಭದಲ್ಲಿ ಬಿಜೆಪಿಗೆ 9,137, ಕಾಂಗ್ರೆಸ್ಗೆ 6,360 ಮತಗಳು ಸಿಕ್ಕಿದೆ. ಒಟ್ಟಾರೆಯಾಗಿ 2,777 ಮತಗಳ ಮುನ್ನಡೆಯನ್ನ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರು ಪಡ್ಕೊಂಡಿದ್ದಾರೆ. ಕಳೆದ ಬಾರಿಯೂ ಕೂಡ ಉತ್ತಮ ಸಾಧನೆನೇ ಆಗಿತ್ತು. ಆದ್ರೆ ಶಾಮ್ನೂರ್ ಅವರು ಇದ್ರು, ಹಿರಿಯರು ಮತ್ತು ಅಲ್ಲಿ ಓಡಕ್ಕಿರ್ಲಿಲ್ಲ. ಸಾದಿಕ್ ಪೈಲ್ವಾನ್ ಮತ್ತು ಮುಸ್ಲಿಂ ಸಮುದಾಯ ಜೊತೆಗಿತ್ತು ಮತ್ತು ಶಾಮ್ನೂರು ಹಿರಿಜನ ಕೂಡ ಇತ್ತು, ಮುತ್ಸದ್ದಿತನ ಇತ್ತು. ಈ ಎಲ್ಲ ಕಾರಣಕ್ಕಾಗಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು, ದೊಡ್ಡ ಮಟ್ಟದಲ್ಲಿ ಅಂತರದಲ್ಲಿ ಗೆಲುವನ್ನು ಸಾಧಿಸಿತ್ತು. ಆದ್ರೆ ಈ ಬಾರಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಮೊದಲ ಸುತ್ತಿನ ಮತ ಎಣಿಕೆ ಸಂದರ್ಭದಲ್ಲಿ ಶಾಮ್ನೂರು ಮೊಮ್ಮಗ ಸಮರ್ಥ ಶಾಮ್ನೂರು ಸ್ವಲ್ಪ ಅಲ್ಪ ಮತದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆದ್ರೆ ಈಗ 3ನೇ ಸುತ್ತಿನ ಮತ ಅಂತ್ಯದ ವೇಳೆಗೆ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸಮುದಾಯದಿಂದ ಟಿಕೆಟ್ ಅನ್ನ ಪಡ್ಕೊಂಡು 2 ಬಣ ಅಂತಂದ್ರೆ ಅಲ್ಲಿ JM ಸಿದ್ದೇಶ್ವರ್ ಮತ್ತೆ ಈ ಕಡೆ ವಿಜಯೇಂದ್ರ ಅವರು, ಈ 2 ಬಣಕ್ಕೆ ಸರಿಸಮನಾಗಿ ಅಂದ್ರೆ 2 ಬಣವನ್ನ ವಿಶ್ವಾಸಕ್ಕೆ ತಗೊಂಡು ಇಬ್ರು ಬಂದು ಕೆಲಸ ಮಾಡಿದ್ರು. ಹಾಗಾಗಿ ಅವರ ಗೆಲುವಿನ ಕಡೆಗೆ ಅವರ ಹೆಜ್ಜೆಗಳು ಕಾಣಿಸ್ತಾ ಇದೆ. ಆದ್ರೆ ಬದಲಾಗಬಹುದು 2-3 ಸುತ್ತಲ್ಲಿ, ಯಾಕೆಂದ್ರೆ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಬಾಗಲಕೋಟೆ 15,000 ಮತಗಳ ಅಂತರ, ಅದು ಕಡಿಮೆ, ಬದಲಾಗೋದು ಸ್ವಲ್ಪ ಕಷ್ಟ. ಆದ್ರೆ ಇಲ್ಲಿ ಬಂದ್ರೆ 2,700 ಮತಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕಡಿಮೆ ಆಗ್ಬಹುದು.